ಪರಾಯಣಂ ಗುಣೈಕರ್ವೈರ್ವೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾತ್ಮತ್ವಾ ಸೂತ್ರಾರ್ಥಗುಚ್ಯತೆ. ಏನಾಯಿತು? ಜ್ಞಾನ ಅಲ್ಲಿ ಹೇಳ್ತಿರೋ ಕೂಡ ಅದೇ ವಿಷಯ ಬಂದಿರೋದು ಗೊತ್ತಾಯ್ತಾ? ಕಲಾಭ್ಯಶ್ಚ ಅನ್ಯದೇವೇಭ್ಯ ಕರ್ಮ ಪ್ರತ್ಯವರಮ್ಯತಃ ಕಲಾಭ್ಯ ಪೃಥಗುಂ ತತ್ ಪೃಥಗ್ ಉಕ್ತಂ ತತ್ ಪುಷ್ಕರ ಕರ್ಮ ಚೋಚ್ಯತೆ. ಈಗ ಇದೆಲ್ಲ ಮುಗಿತೀಗ. ಹಾಗಿದ್ದರೆ ಅವ್ರು ಮಾಡೋ ಅರ್ಥ ಯಾತಕ್ಕೆ ತಪ್ಪು ಅಂತ ತೋರಿಸ್ತಾರೆ. ಅನ್ಯಥಾ ಗತಾ ಭವಿಷ್ಯಂತಿ ಅಧ್ಯಾಹಾರೋ ದೋಷ. ಅಧ್ಯಾಹಾರ ಅಂದ್ರೇನು? ಸೇರಿಸ್ಕೊಂಡು ಹೋದ್ರು. ಇಲ್ಲದ ಪದ ಸೇರಿಸ್ಕೊಂಡು ಓದಬಾರ್ದು. ಯಾವ ಸೇರಿಸ್ಕೊಂಡು ಓದ್ಬೋದು? ಅರ್ಥಕ್ಕೆ ಬಾಧಕ ಬರದೇ ಹೋದರೆ ಸೇರಿಸ್ಕೋಬೋದು, ವಿರೋಧ ಬರೋದ್ರೆ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಪಾಯಸಕ್ಕೆ ಉಪ್ಪಿನಕಾಯಿ ಸೇರಿಸ್ಕೋತಾರ? ಯಾಕೆ ಮಾಡೋದಲ್ಲ? ಅದಕ್ಕೆ ಬೇರೆ ಬೆಲೆಗೆ ಇದಕ್ಕೆಲ್ಲ ಸೇರ್ಸೋಕ್ಕೆ ಬರೋದಿಲ್ಲ. ಅದು ಅಧ್ಯಾಹಾರ ಮಾಡೋದು ತಪ್ಪಲ್ಲ, ಸಿಕ್ಕಿದ್ದು ಮಾಡೋದು ತಪ್ಪೆ. ಅದಕ್ಕೆ ಅದು ಉದಾಹರಣೆಗೆ ಎಲ್ಲಿ ಮಾಡ್ಕೋತೀವಿ ಗೊತ್ತಾ ನಾವೀಗ? ಓ ಮತಾತೋ ರ್ಮ ಜಿಜ್ಞಾಸ ಏನು ಮುಂದೇನೂ ಇಲ್ಲ, ಕರ್ತವ್ಯ ಸೇರಿಸ್ಕೋಬೇಕು. ಯಾಕೆ? ಇದು ಹೇಳಿದ ಮೇಲೆ ಇನ್ನೊಂದು ಏನು ಸೇರಿಸ್ಕೊಳ್ಳೋಕೆ ಬರ್ತಿತ್ತಿಲ್ಲದ ಹೋದರೆ ನಾ ಕರ್ತವ್ಯ ಸೇರಿಸ್ಕೊಳ್ಳೋಕೆ ಬರುತ್ತಾ? ಇಷ್ಟೆಲ್ಲ ಹೇಳಿದ್ದೆ ಅದಕ್ಕೆ ಮಾಡೋದಕ್ಕೆ. ಆದ್ದರಿಂದ ಅಕರ್ತವ್ಯ ಸೇರಿಸ್ಕೋಬಾರ್ದು. ಬ್ರಹ್ಮಜ್ಞ ನೀವು ಮಾಡಿ ಅಂತ ಅರ್ಥ ಮಾಡಬಾರ್ದು. ಯಾರಿಗೆ ಬೇಕೋ ಅವರೆಲ್ಲರೂ ಮಾಡಬೇಕು ಅಂತ ಅರ್ಥ ಮಾಡಬೇಕು. ಅದಕ್ಕೇನಂತ ಅಧ್ಯಾಹಾರ. ವಾಟ್ ಈಸ್ ಯುವರ್ ನೇಮ್? ಹೆಸರು ಹೇಳಿದ. ಅಲ್ಲ ನಿನ್ನ ಹೆಸರು ಕೇಳಿದ್ದು ಅಂದರೆ ನಿನ್ನ ಹೆಸರು ಕೇಳಿದರೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದವ್ರ ಹೆಸರು ಹೇಳಿದವರು. ಕೇಳಿದವ್ರ ಹೆಸರು ಮೂಡಿಕ ಅವನು ಮೂಡಿಕೋತಾರಲ್ಲ ಹಾಗೆ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಅವ್ನ ಹೆಸರು ಹೇಳಿದರೆ ಯಾರ ಹೆಸರು ಅದು? ಏನು ಸೇರು? ಮೈ ನೇಮ್ ಈಸ್ ಅಂಡರ್ಸ್ಟುಡ್. ಅದಿಷ್ಟು ಅಧ್ಯಾಹಾರ ಮಾಡ್ಕೋಬೇಕಾದ್ರೆ ಪದ ಇದೆ. ಕೆಲವು ಅವರು ಬಂದರು, ಕೆಲವು ಪದ ಬೇರೆ ಬೇರೆ ಅರ್ಥ ಹೇಳಿದವರು ಅವರು ಬಂದು ಸೇರಿಸ್ಕೋಬೇಕು. ಅಸ್ಥಿ ಭವತಿ ಅನ್ನೋದನ್ನು ಪ್ರತಿ ಕಡೆ ಸೇರಿಸ್ಕೋಬೇಕು ಅಂತ ಹೇಳುತ್ತೆ. ಏನು ಇಲ್ಲದೆ ಹೋಗಿಬಿಟ್ರೆ ಸೇರಿಸ್ಕೊಬೇಡಿ. ನಾಸ್ತಿ ಏನು ಸೇರಿಸ್ಕೋಬೇಡಿ. ಯಾವುದು ಸೇರಿಸ್ಕೋಬೇಕು? ಯಾವಾಗಲೂ ಪಾಸಿಟಿವ್ ಭಾವದ ಅರ್ಥ ಸೇರಿಸ್ಬೇಕು. ಅವ್ರ ಮುಖ ನೋಡಿ ಹೇಳಿಬಿಟ್ರೆ ಆಗ ಇಲ್ಲ ಅಂತ ಅರ್ಥ ಸೇರಿಸ್ಬೇಕಷ್ಟೆ. ವಿಷ್ಣುಚ್ಯುತೆ ದೇವಾಲ ಪ್ರತಿರೂಪ ಶಬ್ದವದ್ಧಿ ಪ್ರತಿದೇವತಾ ಶಬ್ದ. ಪ್ರತಿರೂಪ ಶಬ್ದ ಹೇಗೋ ಹಾಗೆ ಪ್ರತಿದೇವತಾ ಶಬ್ದ ಇದೆ. ವಿಜ್ಞಾನಾತ್ಮ ಸಹ ವೇದೈಶ್ಚ ಸೇವೈಶ್ಚ ಸರ್ವೈ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಅತ್ರ. ಇಷ್ಟೆಲ್ಲ ಇದೆ. ಎಲ್ಲದಕ್ಕೂ ಬೇರೆ ಅರ್ಥ ಮಾಡೋದು ಗೊತ್ತಾ ನೀವೀಗ? ಇಮ ಷೋಡಶ ಕಲಾಹ, ಷೋಡಶ ಆಗಿದೆ, ಷೋಡಶ ಅಷ್ಟೇ. ಪುರುಷಾಯಣ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ. ಇವೆಲ್ಲ ದೇವತೆಗಳು ಏನು ಮಾಡ್ತಾರೆ ಗೊತ್ತಾ? ನಮಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸ್ವತಃ ದೇವತೆಗಳಿದ್ದಾರೆ, ಸಾಧನೆ ಮಾಡಿಸ್ತಾರೆ. ಎಲ್ಲಿವರೆಗೂ ಬರ್ತಾರೆ ಗೊತ್ತಾ? ಬ್ರಹ್ಮದೇವರು ಹೋಗು ಡೈರೆಕ್ಟ್ ಮಾಡಿ ತಮ್ಮ ಜಾಗಕ್ಕೆ ಹೊರಟ್ಬಿಡ್ತಾರೆ, ತೋರಿಸ್ಬಿಟ್ಟು ತಮ್ಮ ಜಾಗಕ್ಕೆ ಹೋಗಿಬಿಡ್ತಾರೆ. ಎಷ್ಟು ಉಪಕಾರ ಮಾಡ್ತಾರೆ ಗೊತ್ತಾ ಸ್ವಾಭಿಮಾನ ದೇವತೆಗಳು. ಅದಕ್ಕೆ ನಮೋ ತಾತ್ವಿಕ ದೇವಾ ವಿಷ್ಣುಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರಯಂತೋ ಅವಂತಹ ಸರ್ವ ಏವ. ಅದು ಎಂಡಿದು. ಅಲ್ಲಿ ಬಂದು ತೋರಿಸ್ಬಿಟ್ಟು ಇದನ್ನ ಜಾಗ ದೇವ್ರು ನೋಡು ತೋರಿಸ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು ಏನಂತ? ತಮ್ಮ ಜಾಗಕ್ಕೆ ಹೋಗಿಬಿಡ್ತಾರೆ. ಏಕೀ ಭವಂತಿ ಅಂದುಬಿಟ್ಟು ಏನೋ ಒಂದಾಗ್ತಾರೆ ಏನರ್ಥ ಅದಕ್ಕೀಗ? ಪ್ರಾಶ್ಯ ಗಚ್ಚೆ ಇದು ಯಥಾ ಸೌಮ್ಯ ಇಮಾ ಸಮುದ್ರಾಯಣ. ನದಿ ಸಮುದ್ರದಲ್ಲಿ ಹರ್ಕೊಂಡು ಹೋಗಿಬಿಟ್ಟು ಆಮೇಲೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಹೋಗಿಲ್ಲ, ಕಣ್ಣಿಗೆ ಕಾಣದೆ ಅಲ್ಲೇ ಇರುತ್ತೆ. ಮತ್ತೆ ವಾಪಸ್ ಬಂದು ನೀರು ಬಿಡೋದು. ಸ ಪ್ರಾಣ ಮಸೃಜ ಇತ್ಯಾದಿಷ್ಟ ಪುರುಷೋ ಭಗವಾನ್. ಪುರುಷ ಶಬ್ದಕ್ಕೇನೂ ಅರ್ಥ ಮಾಡಬಾರ್ದು, ಭಗವಾನ್ ಅಂತ ಅರ್ಥ ಮಾಡಬೇಕು. ಯಥಾ ನದ್ಯ ಚಂದಮಾನಾ ಸಮುದ್ರಾಯಣ. ವಿಷ್ಣು ಸಹಸ್ರನಾಮದಲ್ಲಿ ಪುರುಷ ಅಂತ ಬರುತ್ತೆ. ಹೋಗಿ ನಮ್ಮ ಹೆಸರು ಬಂದುಬಿಡ್ತಾರೆ, ಯಾರು ನೋಡ್ತಾ ಇರೋದ್ರೆ ನಮ್ಮ ಹೆಸರು ಇಲ್ಲಾಕೆ ಬಂತು ಅಂತ ಅಲ್ಲ. ಆ ಲಿಸ್ಟಲ್ಲಿ ಪ್ರಕಾರ ಯಾರ ಹೆಸರು ಅದು? ದೇವ್ರ ಹೆಸರು. ಓ ಆ ಹೆಸರು ನಮಗಿಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಹೊರತು ನಮ್ಮ ಹೆಸರು ಅವ್ರಿಗೆ ನೋಡೋಗಿಲ್ಲ. ಕಾಂಟೆಕ್ಸ್ಟ್ ಅದಕ್ಕೆ ಏನೋ ಸಂದರ್ಭ ನೋಡಬೇಕು, ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಅಂತ ತಿಳ್ಕೊಂಡ್ರೆ ಸರಿ ಹೋಗೋದು. ಯಥಾ ನದ್ಯ ಚಂದಮಾನಾ ಸಮುದ್ರಾಯಣ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ. ನಾಮರೂಪ ಇಲ್ಲ ಅಲ್ಲ, ನಮಗೆ ಗೊತ್ತಾಗಿ ಸಮುದ್ರ ಅಂತೀವಿ ಅಷ್ಟೇ, ಏನು ಅನ್ನೋದಿಲ್ಲ, ಗಂಗಾ ಅನ್ನೋದಿಲ್ಲ. ಗಂಗಾ ನಮ್ಮ ಎದುರಿಗೆ ಗಂಡ ಕಾಣಿಸುತ್ತೆ, ಈ ಕಡೆ ಗಂಗಾ ಅಂತೀವಿ, ಆ ಕಡೆ ಸಮುದ್ರ ಅಂದ್ಬಿಡ್ತೀವಿ. ಎಷ್ಟು ಡಿಫರೆನ್ಸ್ ಇದೆ ನೋಡಿದ್ರೆ. ಅಲ್ಲೂ ಗಂಗಾ ಇದೆ, ಏನು ಹೇಳೋದಿಲ್ಲ ಅವಾಗ? ಗಂಗಾ ಅಂತ ಹೇಳೋದಿಲ್ಲ. ಅದಕ್ಕೆ ನಮಗೆ ಆ ರೂಪದಲ್ಲಿ ಕಾಣೋದಿಲ್ಲ ಅದು. ನೀವು ಕುಡಿಯೋದವರು ಅದು ರುಚಿನೂ ಹಾಗಿಲ್ಲ. ಈ ಗುಣ ಬಂದುಬಿಟ್ಟಿದೆ ಆಗಲಿ, ಯಾವ ಗುಣ ಬಂದಿದೆ ಅದಕ್ಕೆ? ಅಲ್ಲಿ ಉಪ್ಪಾಗಿಬಿಟ್ಟಿದೆ ಆಗಲಿ. ತಥಾ ಎಷ್ಟೋ ಸರ್ತೆ ಸೇರಿದ ಮೇಲಲ್ಲ, ಈ ಕಿಲೋಮೀಟ್ರ್ ಗಟ್ಟಲೆ ಬದಲೇ ಬಂದುಬಿಟ್ರೆ ಒಂದು ಸರ್ತಿ ಹೊಡೆಯುತ್ತಲ್ಲ ವಾಪಸ್, ಇದು ಅಲ್ಲಿವರೆಗೂ ಬಂದುಬಿಡುತ್ತೆ. ಇದು ಗೋಮತಿ ನದಿ ದ್ವಾರಕಾದಲ್ಲಿ, ಈ ಕಡೆ ನದಿ ಆ್ಯಕ್ಚುಲಿ ಅದು ಸಮುದ್ರ. ಬಟ್ ನದಿ ಸಿಗೋದಿಲ್ಲ, ಎಲ್ಲೋದ್ರೂ ಉಪ್ಪ ಇರುತ್ತೆ. ಚಿಕ್ಕ ನದಿ ಅದು, ಬುಡದ ಭಾಗ ಮುಳುಗೋಗ್ಬಿಟ್ಟಿದೆ. ಅಲ್ಲೇ ಹುಟ್ಟಿ ಅಲ್ಲೇ ಹೋದ ನದಿ ಅದು, ಗೊತ್ತಾಯ್ತಾ? ಆದ್ದರಿಂದ ಈ ಅದು ಪೂರ್ತಿ 100% ಟ್ಯಾಕ್ಸ್ ಸಿಗುತ್ತೆ ನಮಗೆ ಅದು. ಇದರಲ್ಲೇ ಎಷ್ಟೋ ಸಮುದ್ರ ಸಂಗಮಕ್ಕೆ ಹೋಗಿ ಗೋದಾವರಿ ಕಾಲ ಅಲ್ಲಿ ಉಪ್ಪು ನೀರು ಸಿಗೋದು ನಿಮಗೆ. ಈಗ ಬರೋ ಸುಮ್ಮನೆ ಕಿಲೋಮೀಟ್ರ್ ಗಂಟೆ ಬಂದು ಬರ್ಬೇಕು ಇವಾಗ ಪ್ಯೂರ್ ಸಿಗಬೇಕಾದ್ರೆ, ಸಿಹಿ ನೀರು ಸಿಗಬೇಕಾದ್ರೆ. ಯಾಕಂದರೆ ಆಗಲೇ ಭಾಳ ಸೇರಿಬಿಟ್ಟಿದೆ ಆಗಲೇ.
ಹಾಂ, ಈ ಹೆಪ್ಪಾಕಿದ ತಕ್ಷಣ ಹಾಲು ಒಡಿ ಒಂದು ಸ್ಟೇಜ್ ಹೊಡೆದಾಗ ಆಯ್ತಲ್ಲ, ಅದೀಗ ಅದು ಹೆಸರು ಹೋಯ್ತು ಅಲ್ಲಿಗೆ. ಹಾಕಿದ ತಕ್ಷಣ ಏನು ಹೆಸರು ಹೋಗುತ್ತೆ ಅದಕ್ಕೆ? ಹಾಲೊಂದು ಹೆಸರು ಹೊರಟೋಯ್ತು. ಆ ರೀತಿ ಅದು ಆ್ಯಕ್ಚುಲಿ ಏನಾಗಿಲ್ಲ ಈಗ, ಹಾಲಿನ ಬಿಳಿ ಬಣ್ಣ ಹೋಗಲಿಲ್ಲ, ಗೊತ್ತಾಯ್ತಾ? ಹಾಲಿನ ಬೆಳೆದೆಲ್ಲ ಹಾಗೆ ಸೇರಿಕೊಂಡಿದೆ. ಆ ಕ್ವಾಲಿಟಿ ತಕ್ಕಂತೆ ಮೊಸರಾಗಿರುತ್ತೆ, ಅಲ್ಲಿ ಪರಿಣಾಮ ಹೊಂದಿಬಿಡೋದು. ನದಿಗಳು ಪರಿಣಾಮ ಹೊಂದುತ್ತೆ, ಆದರೆ ಐಡೆಂಟಿಟಿ ಕಳ್ಕೊಡೋದಿಲ್ಲ. ಮತ್ತೆ ವಾಪಸ್ ಬರ್ಲಿಕ್ಕೆ ಬರೋದು. ಮತ್ತು ನೀಟಾಗಿ ಡಿಸ್ಟಿಲ್ ಮಾಡಿಬಿಟ್ಟು ಎಲ್ಲರಿಗೂ ತೆಗಿಲಕ್ಕೆ ಬರೋಲ್ಲ. ಯಾರು ತೆಗಿಲಕ್ಕೆ ಬರುತ್ತೆ ಅದನ್ನ? ಡಿಸ್ಟಿಲ್ ಮಾಡಿದ್ರೆ ತೆಗೆದ್ಬಿಡೋದು. ನೀರು ಹಾಲಿನ ಸಪ್ರೇಟ್ ಮಾಡೋಕ್ಕೆ ಬರುತ್ತೆ, ಅದು ಎಲ್ರಿಗೂ ಬರೋದಿಲ್ಲ. ಅದು ದೇವತೆಗಳಿಗೆ ಗೊತ್ತು, ಉಳಿದವರಿಗೆ ಒಂದೇ. ಅಗಮ್ಯ ನಾಮರೂಪತ್ವ ವಿಹಾಯ ಅಂದರೆ ಕಳ್ಕೊಂಡ್ಬಿಡ್ತೇವೆ ಅಲ್ಲ, ನಮಗೆ ಗೊತ್ತಾಗದಂತೆ ಇರ್ತೇವೆ ಅಂತ ಅರ್ಥ. ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಈ ಜೀವ ಏನಾಗ್ತಾನೆ ಈಗ? ಈ ಹೆಸರಿಗೆ ಹೆಸರು ಇಲ್ಲ, ಎಲ್ಲ ಹೆಸರು ಈ ಕಾಲದ ಹೆಸರಿರುತ್ತೆ ನೋಡಿ. ವಾಲಿ ಅಂತ ಅಲ್ಲಿ ಹೆಸರು, ಅರ್ಜುನ ಅಂತ ಇಲ್ಲಿ ಹೆಸರು. ಇಲ್ಲಿ ವಾಲಿ ಅಂತ ಕರೆಯಾಗಿಲ್ಲ, ಅರ್ಜುನ ಅಂತ ಕರೆಯಾಗಿಲ್ಲ. ಬಟ್ ವ್ಯಕ್ತಿ ಯಾರು? ಇಂದ್ರದೇವರೇ. ನಾವು ಮಾತಾಡಬೇಕಾಗಿ ಇಂದ್ರದೇವರಂತ ಮಾತಾಡ್ತೇವೆ ಹೊರತು ರೂಪಗಳು ಮುಗಿತಿದೆ. ಮೂಲ ರೂಪ ಇಂದ್ರರೂಪ. ಈ ರೀತಿ ಅರ್ಥ ಆಗಿರುತ್ತೆ. ಹಾಗೆ ಈ ಹೆಸರುಗಳೆಲ್ಲ ಎಂಥ ಹೆಸರುಗಳಿವು? ತಾತ್ಕಾಲಿಕ ಹೆಸರುಗಳು. ನಿಜವಾದ ಸ್ವರೂಪದ ಹೆಸರು ಬೇರೆಯೇ ಇರುತ್ತೆ. ಅದು ಗೊತ್ತಾಗಬೇಕಾದ್ರೂ ಕೂಡ ಏನಾಗಬೇಕು ಅವರಿಗೆ? ಸಾಮಾನ್ಯ ಏನು ಹೆಸರಿಟ್ಟಿರ್ತಾರೆ? ಈ ಸ್ವರೂಪದ ಹೆಸರು ಏನಿರ್ಬೋದು ಸಾಮಾನ್ಯ? ಯಾವ ಬಿಂಬರೂಪ ನೋಡ್ತಾನೋ ಅದಕ್ಕೆ ಹತ್ತಿರವಾದ ಹೆಸರು ಇರುತ್ತೆ, ಗೊತ್ತಾಯ್ತಾ? ಬಿಂಬರೂಪಕ್ಕೆ ಹತ್ತಿರ ಇರೋದು. ನಮ್ಮ ತಾತನ ಹೆಸರು ಯಾಗೆಲ್ಲ ಹೇಳೋದಿಲ್ಲ, ಇನ್ನೊಬ್ಬರು ತಾತ ಹೆಸರು ನಾವು ಹೇಳೋದಿಲ್ಲ. ಯಾರ ಹೆಸರು ಇರ್ತೇವೆ? ನಮ್ಮ ತಾತ ನಮ್ಮ ಮುತ್ತಾತ ಅಂತ ಹೇಳ್ತೀವಲ್ಲ, ಅದು ರಿಸಂಬಲ್ ಆಗುತ್ತೆ, ಆ ಥರ ಇರುತ್ತೆ ಹೆಸರು. ಅಗಮ್ಯ ನಾಮರೂಪತ್ವ ತಮುಕ್ತೈರ್ಮುಕ್ತಿಗಾ ನರಾಹ ವಿಹೀನ ನಾಮರೂಪಾಸ್ತು ನತು ತದ್ರಹಿತತ್ವತಃ. ಅದಕ್ಕೇನೆ ಅವ್ರ ಹೆಸರು ಕಳ್ಕೊಂಡವರಲ್ಲ, ಈ ಹೆಸರು ನಮಗೆ ಗೊತ್ತಾಗೋದಿಲ್ಲ. ಏವಂ ನದ್ಯ ಸಮುದ್ರಸ್ಥಾಹ ಸಾಮಾನ್ಯ ಗಮ್ಯ ರೂಪತ. ಸಾಮಾನ್ಯರಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ. ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ, ಅವರಿವರಲ್ಲ, ಆ ನದಿಯ ವಿಮಾನ ದೇವತೆಗಳು ಕೂಡ ಏನಾಗೋದಿಲ್ಲ, ತಮ್ಮ ನೀರು ಯಾವುದು ಗೊತ್ತಾಗೋದಿಲ್ಲ, ಗೊತ್ತಾಯ್ತು? ಇದು ಭಾರಿ ಇಂಪಾರ್ಟೆಂಟ್. ದೊಡ್ಡ ಯೂನಿಫಾರ್ಮ್ ಆಗಿ ನಿಂತ ಕಾಲಕ್ಕೆ ನಮ್ಮ ಮಕ್ಕಳಲ್ಲಿ ಗುರು ಸಿಗೋದಿಲ್ಲ, ಗೊತ್ತಾಯ್ತಿಲ್ಲ? ಅಷ್ಟರ ಮಟ್ಟಿಗೆ ಯೂನಿಫಾರ್ಮ್ ಏನು ಮಾಡಿಬಿಡತ್ತೆ ಅವ್ರನ್ನ, ಎಲ್ಲರಿಗೂ ಕಾಮನ್ ಯೂನಿಫಾರ್ಮ್. ಅವು ಭಾರಿ ಕಷ್ಟ ಆಗುತ್ತೆ ಹುಡುಕ್ಬೇಕಾದ್ರೆ. ದೂರದಿಂದ ಗೊತ್ತಾಗೋದೇ ಇಲ್ಲ, ಹತ್ತಿರದ ಹೈಟು ಗೀಟು ಎಲ್ಲ ರಿಸಂಬಲ್ ಆಗಿಬಿಟ್ರೆ ಬರೋದಿಲ್ಲ. ಆ ರೀತಿ ಆಗುತ್ತೆ. ನಮ್ಮ ಲಗೇಜ್ ಗುರ್ಸ್ಲಕ್ಕೆ ಒಂದೇ ರೀತಿ ಕಲರ್ ಬಂದುಬಿಟ್ರೆ ಸಿಗೋದಿಲ್ಲ. ಆತ್ಮೀಯ ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ವ ತತ್ ಪೃಥಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತೆ. ಇದೆಲ್ಲ ಗೊತ್ತಾಗೋದು ಯಾರಿಗೆ ಅಂದರೆ ವಾಯುದೇವರಿಗೆ ಗೊತ್ತಾಗುತ್ತೆ. ಅವರನ್ನು ತಗೊಂಡು, ಓ ಇದು ಗಂಗಾ ನದಿಯ ನೀರು, ಇದು ಈ ನೀರು ಅಂತೇಳಿ ಮೋಡಗಳೆಲ್ಲ ಸಪ್ರೇಟ್ ಮಾಡಿ ಮೋಡಗಳನ್ನು ಮತ್ತೆ ತಂದು ಅಲ್ಲಿ ತರಿಸಿ ಅಲ್ಲಿ ಸುರಿಸ್ತಾರೆ, ಸಾಲ್ಟ್ ಔಟ್ ಮಾಡಿ ಹಾಕ್ತಾರೆ. ಮೇಘೇ ಕೃತ್ವ. ನಾವು ಇದರಲ್ಲಿ ಪೋಸ್ಟ್ ಬಾಕ್ಸಲ್ಲಿ ಲೆಟ್ರ್ ಹಾಕಿಬಿಟ್ರೆ ದೊಡ್ಡ ಪೋಸ್ಟ್ ಹುಡುಕ್ತಾ ಕೂಡ ಗಂಟೆಗೆ ಬೇಕಾಗುತ್ತೆ. ನಮ್ಮ ಎಲ್ಲರೂ ಹುಡುಗಿ ಎಲ್ಲಿ ಹುಡುಕ್ತಾ ಕೊಡ್ಬೇಕಾದ್ರೆ ಸಾಲ್ಟ್ ಔಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಕೃತ್ವ ಪ್ರವರ್ಷತೆ. ಎಷ್ಟೋ ಸರ್ತಿ ಹಾಗೆ ಹಾಕಿರ್ತಾರೆ, ನೀವು ನೋಡಿರ್ತೀರಿ. ಲೆಟ್ರ್ ಪೋಸ್ಟ್ ಮಾಡ್ಬೇಕಾಗಿ ಏನೋ ಪೋಸ್ಟ್ ಮಾಡಿಬಿಟ್ಟಿರ್ತಾನೆ, ಏನೋ ಬಿಟ್ಟಿರ್ತಾನೆ. ಅದಕ್ಕೆ ಅಲ್ಲಿ ಕಾಯ್ತಾ ನಿಂತಿರ್ತಾನೆ ಅವನು ಬರೋವರೆಗೂ. ಅವ್ನು ಬರ್ತಾನೆ, ಅವನು ಬಂದಾಗ ಏನು ಮಾಡ್ತಾನೆ ಇವನು ಕೇಳ್ದಾಗ ಅಲ್ಲಿ ಕೆಲವೊಬ್ಬರು ಮಾಡಲ್ಲ, ಕೆಲವರು ಮಾಡ್ತಾರೆ. ಹಾಕಿದ್ರೆ ಹೋಗಲಿ ನಮ್ಗೆ ಮಾಡೋ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಮಾಡೋಕ್ಕೆ ಬರುತ್ತೆ. ವಿಮುಕ್ತ ಇತಿ ಮುಂದೆ ಹೋಗ್ತಾ ಎಲ್ಲಿ ಕಡೆ ನಮ್ಗೆ ಗೊತ್ಕೊಡಾಗಲ್ಲ. ಮುಂದೆ ಅಲ್ಲಿ ಡಿಸ್ಪ್ಯಾಚ್ ಆದಮೇಲೆ ಯಾವ ಕಡೆ ಇವತ್ತು ಗೊತ್ತೇ ಆಗಲ್ಲ. ವಿಯುಕ್ತ ಇತ್ಯ ಮುಕ್ತ ಇತ್ಯರ್ಥ ವಿಪ್ರೇತಿ ಮತ್ತು ವಿಹಾಯೇತಿ. ಅದು ಮುಂದೆ ಸ್ವಲ್ಪ ಇದೆ, ಅದು ನಾಳೆ ದಿವಸ. ಅಂತೂ ಅರ್ಥ ಏನಾಯ್ತು ಹೊಟ್ಟೆ ಮೇಲದಿಂದ ಈಗ ನಾಳೆ ಬಹುಶಃ ಮುಗಿಯುತ್ತೆ ಅಂತ ನಾಳೆ ಸಹ ನಾಡಿದ್ದೀವಿ. ಏನು ಹೇಳಿದ್ರು ಒಟ್ಟಿಗೆ ಏನು ಗೊತ್ತಾಯಿತು ಅಂದರೆ ಐಕ್ಯ ಶಬ್ದಕ್ಕೆ ಅರ್ಥ ಮಾಡಬಾರ್ದು. ತುಂಬ ಗುಂಪಿನಲ್ಲಿ ಒಬ್ಬ ಸೇರ್ಕೊಂಡ್ಬಿಟ್ರೆ ನಮ್ಗೆ ಗುರ್ತಿಲ್ಲಕ್ಕೆ ಬರೋದಿಲ್ಲ. ಆದ್ರೆ ಅವ್ನು ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಂತಿದ್ರು? ಇಲ್ಲ ಅಂತಿದ್ರು, ಗುರ್ತಿಡ್ಲಕ್ಕೆ ಬರೋದಿಲ್ಲ. ಅದು ಇದೆ ಇದ್ದರೆ ತಾನೇ ಗುರ್ತಿಡ್ಲಕ್ಕೆ ಬರೋದಿಲ್ಲ ಅಂತ ಹೇಳೋದು. ಅದಕ್ಕೋಸ್ಕರ ಇದೆ. ಆ ಅರ್ಥದಲ್ಲಿ ಯಾವ ಸಮಯ ಗುಂಪಿನಲ್ಲಿ ಸೇರಿದಾಗ ಒಬ್ಬರು ಹೇಗೆ ಕಾಣೋದಿಲ್ವೋ, ಸಮುದ್ರ ನದಿಗಳ ಗುಂಪದು. ಒಂದು ನದಿ ಸಪ್ರೇಟಾಗಿ ತೆಗೆದು ತೋರಿಸಿದ್ರೆ ನಮಗೆ ಬರೋದಿಲ್ಲ. ಯಾರಿಗೆ ಬರುತ್ತೆ? ವಾಯುದೇವರಿಗೆ ಬರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.